ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಮಂಗಳವಾರ. ತುಂಬ ದಿನ ಆಯಿತು ವ್ಲಾಗ್ ಶೂಟ್ ಮಾಡೇ ಇರಲಿಲ್ಲ. ಹಂಗಾಗಿ ಇವತ್ತು ವ್ಲಾಗ್ ಮಾಡ್ಕೊಳ್ಳೋಣ. ನಾನು ಏನಂದರೆ, ಈಗ ರಜಾ ಅಲ್ವಾ, ಬೇಸಿಗೆ ರಜಾ. ಸಿಂಚುನು ಮನೇಲಿರ್ತಾಳೆ, ಚಿಟ್ಟೆ, ಇವರಿಬ್ಬರ ಜೊತೆ ಇಡೀ ದಿನ ನಾನು ಏನೆಲ್ಲ ಮಾಡ್ತೀನಿ, ಹೇಗೆ ಕಳೀತೀನಿ, ಹಾಗೆ ನನ್ನ ಒಂದು ಲೈಫ್ನ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಅವಳು ಕೂಗಾಟದ ಮಧ್ಯೆ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದನೇ ಟೈಮ್ ಬಂದು ಈಗ 8 ಗಂಟೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಫುಲ್ ಡೇ ವ್ಲಾಗ್ನ ಶುರು ಮಾಡೋಣ. ಹೇಗೆಲ್ಲ ಸಾಗತ್ತೆ ಅಂತ ನೀವೇ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ನನ್ನ ಐಡಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಈಗ ಬಾಗ್ಲಿಗೆ ನೀರು ಹಾಕಿದ್ದಾಯಿತು. ಟೀ ಕುಡಿಯೋಣ. ಟೀ ಕುಡಿದು ಪಾತ್ರೆ ಸ್ವಲ್ಪ ರಾತ್ರಿ ಪಾತ್ರೆ ತೊಳೆದಿಲ್ಲ, ಲೈಟಾಗಿ ಪಾತ್ರೆ ತೊಳೆದು ಇವತ್ತು ತಿಂಡಿ ಏನೂ ಮಾಡ್ತಾಯಿಲ್ಲ. ಯಾಕೆಂತಂದರೆ ರಾತ್ರಿ ಉಪ್ಸಾರು ಪಲ್ಯ ಮಾಡಿದ್ದೆ, ಅದೇ ಇದೆ. ಅದಕ್ಕೇ ಮುದ್ದೆ ಅನ್ನ ಮಾಡಿಬಿಡ್ತೀನಿ. ದೇವರಾಜ್ಗೆ ಮುದ್ದೆ ಅಂದರೆ ಮುಖನೇ ಅರಳ್ಕೊಂಡು ಬಿಡುತ್ತೆ. ಯಾಕೆಂದರೆ ಅಷ್ಟು ಇಷ್ಟಪಡ್ತಾರೆ ಮುದ್ದೆ. 2 ಟೈಮ್ ಅಲ್ಲ 3 ಟೈಮ್ ಕೊಟ್ಟರು ತಿಂತಾರೆ. ಹಾಗಾಗಿ ತುಂಬ ದಿನ ಆಗಿತ್ತು ಬೆಳಗ್ಗೆ ಹೊತ್ತು ತಿಂಡಿ ಸ್ಕಿಪ್ ಮಾಡಿ ಮುದ್ದೆನೇ ಮಾಡ್ತಾ ಇರೋದು. ತಿಂಡಿ ಸ್ಕಿಪ್ ಮಾಡಿ. ಸರಿ ಬನ್ನಿ, ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ಬಿಡೋಣ. ಕುಡ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡೋಣ. ಅವರು ಸಿಂಚು ಎಲ್ಲ ಇದ್ದಿದ್ದಾರಲ್ಲ, ಅವ್ರಿಗೆ ಬಿಸಿನೀರು ಕಾಯಿಸ್ಕೊಬಿಟ್ಟು ನಾನು ಟೀ ಕುಡಿದು, ನಾನು ಆಲ್ರೆಡಿ ಬಿಸಿನೀರೆಲ್ಲ ಕುಡ್ದಾಗಿದೆ. ಬೇಗ ಇದೆ ಅಂತ ಸೆಟ್ರಕ್ಕ ಕಾಡ್ತಾ ಇದ್ದೀವಿ ಈಗ 1 ವಾರದಿಂದ. ಬೆಳಗ್ಗೆ ಬೇಗನೆ ಎದ್ದು ಹೋಗಿರ್ತೀನಲ್ಲ, ಬಂದು ನನ್ನದು ಏನೇನಿರುತ್ತೆ ಕೆಲಸ ಅದು ಮುಗಿಸ್ಕೊಂಡಿರ್ತೀನಿ. ಈಗ ಮಕ್ಕಳೆಲ್ಲ ಎದ್ದಿದ್ದಾರೆ, ದೇವರಾಜನ್ನ ಮನ್ಗಿದ್ದಾರೆ, ಅವ್ರಿಗೆಲ್ಲ ಬಿಸಿನೀರು ಕಾಯಿಸ್ಕೊಡೋಣ. ಹಾಗೆಯೇ ಪಾತ್ರೆ ಒಂದು ಸ್ವಲ್ಪ ಪಾತ್ರೆ ಇದೆ, ರಾತ್ರಿ ತೊಳಿನಿಲ್ಲ ಪಾತ್ರೆ ಅಂದೋದು. ಇವಾಗ ತೊಳೆದು ಬಿಟ್ಟು ಇನ್ನು ತಿಂಡಿ ಮಾಡೋಂಗಿಲ್ವಲ್ಲ, ಆರಾಮ್ ಅನ್ಸುತ್ತೆ. ದೇವರಾಜು ಎದ್ರು ಅನ್ಸುತ್ತೆ. 1 ನಿಮಿಷ ತೆಗೆದು ಬರ್ತೀನಿ. ಅಲ್ಲ ಚಿಟ್ಟೆ, ಹೋಗು ಹೋಗು ಹೋಗು, ಬಾತ್ರೂಮ್ಗೆ ಹೋಗು. ಇಲ್ಲ ಕದ್ದಾಳೆ, ಈಗ ಅವಳೇ ಬಾತ್ರೂಮ್ಗೆ ಹೋಗಿ ಕುತ್ಕೊಂತಾಳೆ. ಬಾತ್ರೂಮ್ ಆದ್ಮೇಲೆ ಕರೀತಾಳೆ. ಏನು ಗೊತ್ತಾ, ದೇವರಾಜು ಡ್ಯೂಟಿಯಿಂದ ಬರ್ತಿದ್ದಂಗೆ ಊರಿಗೆ ಹೋಗ್ಬಿಡ್ತಾರೆ ಅಲ್ವಾ, ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿರ್ತಾರೆ. ಹಿಂದಿನ ದಿನ ಅಂತೂ ನಮ್ಮ ಜೊತೆ ಟೈಮ್ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಾರನೇ ದಿನ ಏನು ಮಾಡ್ತೀವಿ ಅಂದರೆ, ನಾವು ಮಕ್ಕಳಾಗ್ಬಿಡ್ತೀವಿ ಅವ್ರ ಜೊತೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಮಾತಾಡ್ಕೊಂಡು, ಅವ್ರನ್ನ ರೇಗಿಸ್ಕೊಂಡು. ಅಂದರೆ ಏನ್ ಮಾಡ್ದವ ಅಪ್ಪಂಗೆ ಏನ್ ಮಾಡ್ದೆ? ಇದೇನ್ ಮಾಡ್ತಿರೋದು? ದೃಷ್ಟಿ ತೆಗ್ದಾ? ಈಗ ಮರಳಿ ಕೆಲಸಕ್ಕೆ ಅಂದ್ಬಿಟ್ಟು ಇವತ್ತು ವಾರ ಬೇರೆ ಅಲ್ವಾ, ನಾನು ಅಡುಗೆ ಮಾಡಬೇಕು ಅಂದರೆ ಮುದ್ದೆ ಅನ್ನ ಮಾಡಬೇಕು, ಪಾತ್ರೆ ತೊಳ್ಕೊಬೇಕಲ್ವಾ. ಮೊದಲಿಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮುದ್ದೆ ಅನ್ನ ಮಾಡ್ಕೊತೀನಿ. ನನಗೆ ಕೆಲಸ ಇವತ್ತು ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡೋಕ್ಕಾಕಿ, ಪಾತ್ರೆ ಜೋಡಿಸ್ಬಿಟ್ಟು ಬಟ್ಟೆ ಒಣಗಾಕಿ, ಕಸ ಗುಡಿಸ್ಕೊಟ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ, ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂದರೆ ರೈಸ್ ಇರುತ್ತೆ, ಮೊಸರನ್ನ ಏನಾರು ಮಾಡ್ತೀನಿ. ಈಗ ಬಟ್ಟೆ ವಾಶ್ಗೆಲ್ಲ ಹಾಕಿದೆ, ಪಾತ್ರೆ ಎಲ್ಲ ತೊಳೆದಿದ್ವಲ್ಲ ಅವನ್ನೆಲ್ಲ ಜೋಡಿಸ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಟ್ರೆ ಸಿಂಚು ಒಂದು ಕಡೆಯಿಂದ ಮನೆ ಒರೆಸ್ಕೊತಾಳೆ. ನಾನು ಅವಳ ಮನೆ ಒರೆಸೋದ್ರಲ್ಲಿ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತೀನಿ. ಹಾಗೆ ನಾನು ಅಡುಗೆ ಮನೆ ಸ್ಲ್ಯಾಬು ಮತ್ತು ಗ್ಯಾಸ್ ಎಲ್ಲನೂ ಒರೆಸ್ಕೊಳ್ಳೋದ್ರಲ್ಲಿ ಸಿಂಚು ಬೀರು ಬಟ್ಟೆ ಎಲ್ಲ ಮಡಿಸ್ತಾ ಇದ್ಲು. ಹಾಗೆ ಅವಳು ಮನೇಲಿರೋದ್ರಿಂದ ನನಗೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾಳೆ. ಮತ್ತು ಏನಂತಂದರೆ 1 ಅವರ್ ಓದ್ಕೊತಾಳೆ. ದಿನದಲ್ಲಿ 1 ಅವರ್ ಓದ್ಕೊತಾಳೆ. ಇನ್ನು ಬಾಕಿ ಅಂತ ನನಗೆ ಕೆಲಸ ಮಾಡಿಕೊಡೋದು, ಅದು ಇದು ರೆಸಿಪೀಸ್ ಮಾಡ್ತಾ ಇರ್ತಾಳೆ ಚಿಕ್ಕದು. ಈ ರೀತಿಯಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ಉಪ್ಸಾರು ಪಲ್ಯ ಎಲ್ಲ ಇದೆ, ಅನ್ನ ಮುದ್ದೆ ಮಾಡಿಬಿಡೋಣ. ಇಷ್ಟೆಲ್ಲ ಮಾಡೋದ್ರಲ್ಲಿ 9:30 ಆಗಿಬಿಡ್ತು.
ತೊಳಪ ಬಲ್ಗೈ ಆ ಕಡೆ ತಿನ್ನೋ. ತೇಜಮ್ಮ ಇವತ್ತು ತಿಂಡಿ ಮಾಡಿಲ್ಲ, ಅಡುಗೆ ಮಾಡಿದ್ದೀನಿ. ನಿಮ್ಗೆ ಇಷ್ಟನಾ ಇಷ್ಟ ಇಲ್ವಾ? ಮುದ್ದೆ ಹಿಂಗೆ ಕಟ್ಟುವಾಗ ಕೊಟ್ಬಿಟ್ರೆ ಸುಮ್ಮ ತಿಂತಾಳೆ ಇಟ್ಕೊಂಡು. ರಾತ್ರಿ ಬಂದಾಗ ಚೆನ್ನಾಗೇ ಇದ್ದರು. ಯಾಕೋ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲಿಂದ ಸ್ವಲ್ಪ ಸುಸ್ತ್ಕೊತಾ ಇದ್ದಾರೆ. ಸ್ವಲ್ಪ ಕೈ ನೋವು ಭುಜ ನೋವು ಅಂತ ಇದ್ದರು. ಅದಕ್ಕೆ ಸಿಂಚು ನೀಟಾಗಿ ಕೈಯೆಲ್ಲ ಎಳೆದು ಸ್ವಲ್ಪ ಅವ್ರಿಗೆ ಪೇಯ್ನ ರಿಲೀಫ್ ಮಾಡಿಕೊಡ್ತಿದ್ದಾಳೆ. ಹಾಗೆ ಬೆರಳೆಲ್ಲ ಎಳೆದು ಸಖತ್ತು ಲಟ್ ಅಂತ ಸೌಂಡ್ ಬರ್ತಿತ್ತು. ಎಷ್ಟು ಚೆನ್ನಾಗಿ ಅವಳು ಅವ್ರಿಗೆ ಮಸಾಜ್ ಮಾಡಿಕೊಟ್ಲು ಅಂದರೆ ತುಂಬ ಖುಷಿ ಆಯಿತು. ಮಕ್ಕಳಷ್ಟೇ ಅವ್ರಿಗೆ ಒಂಚೂರು ನೋವು ಆದ್ರೂ ತಡೆಯಲ್ಲ. ಚಿಟ್ಟೆಗೆ ಈ ವಯಸ್ಸಿಗೆ ಅವ್ರ ಅಪ್ಪನಷ್ಟು ಕೇರ್ ಮಾಡ್ತಾಳೆ. ತುಂಬ ಖುಷಿಯಾಗುತ್ತೆ ಇವೆಲ್ಲ ನೋಡಲಿಕ್ಕೆ. ಈಗ ಬಿಸಿಲಲ್ವಾ, ನಾನು ಮಜ್ಜಿಗೆ ಜಾಸ್ತಿ ಮಾಡಿಟ್ಬಿಡ್ತೀನಿ. ಇಡೀ ಸಂಜೆ ಗಂಟ ಆಗೋ ಥರ ಹೋಯ್ತಾ ಬರ್ತಾ ಅವಾಗ ಕುಡಿಯೋ ಥರ ಮಾಡಿಟ್ಬಿಡ್ತೀನಿ. ದೇವರಾಜ್ ಇದ್ದರೆ ಜಾಸ್ತಿನೇ ಮಾಡ್ತೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಮಸಕ್ಮೆಲನು ಮಸ್ಮೆಲನ್ ಜ್ಯೂಸ್ ಆಗಿರ್ಬೋದು, ಹಾಗೇನೆ ಬೆಲ್ಲ ಹಾಕಿ ತಿನ್ನೋದಾಗಿರ್ಬೋದು, ಮಜ್ಜಿಗೆ ಶರ್ಬತ್ ಇವೆಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ ಮನೇಲಿ. ನನಗೆ ಜ್ಯೂಸ್ಗಿಂತ ಸಣ್ಣಗೆ ಹೆಚ್ಚಿ ಬೆಲ್ಲ ಹಾಕೊಂಡು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ನಮ್ಮ ಬಾಡಿನ ಬೇಸಿಗೆಯಲ್ಲಿ ಎಷ್ಟು ಹೈಡ್ರೇಟಾಗಿ ಇಟ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ನೀರಿನ ಅಂಶ ಇರುವಂಥ ಹಣ್ಣುಗಳು, ನೀರು ಜಾಸ್ತಿ ಕುಡಿಯೋದಾಗಿರ್ಬೋದು, ಮಡಿಕೆ ನೀರು, ಮಜ್ಜಿಗೆ, ಪಾನಕ ಎಲ್ಲ ತುಂಬ ದೇಹಕ್ಕೆ ಒಳ್ಳೆಯದು. ಕಲ್ಲಂಗಡಿ ಹಣ್ಣು, ಬ್ಯಾಲ್ದಣ್ಣು ಸಿಗುತ್ತೆ ಈಗ ಸೀಸನ್ ಅಲ್ವಾ. ಸುಮ್ಮನಿರೆ ತಾಯಿ. ಈ ರೀತಿಯಾಗಿ ಸ್ಲೈಸಸ್ ಮಾಡಿ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಇಟ್ಬಿಡ್ತೀನಿ. ಕರಗುತ್ತೆ. ಸ್ವಲ್ಪ ಬಿಟ್ಟು ಅವಾಗ ಕೇಳ್ದಂಗೆ ಸ್ವಲ್ಪನೇ ಹಾಕೊಡ್ತೀನಿ. ಚಿಟ್ಟೆಗೆ, ಸಿಂಚುಗೆ, ನನಗೆ ಇರೋದೆಲ್ಲ ಸಂಜೆ ತಿಂತೀವಿ. ಕೆಲಸ ಎಲ್ಲ ಮುಗಿಸಿದಾಯ್ತು. ಈಗ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮಧ್ಯಾಹ್ನದ ಊಟಕ್ಕೆ ಅನ್ನನೇ ಇದೆ. ಈಗಿನ ಬೆಳಗ್ಗೆ ಊಟ ಮಾಡಿದ್ದು ಇನ್ನೂ ಅರ್ಗಿಲ್ಲ. ಸಂಜೆಗೆ ಏನಾರು ಮಾಡ್ಕೋಬೇಕು. ಹಂಗೆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಸರಿ ಫ್ರೆಂಡ್ಸ್, ಸ್ನಾನ ಮಾಡಿ ಪೂಜೆ ಮಾಡೋಣ. ದೇವ್ರ ಪೂಜೆ ಮಾಡೋಣ. ರಾಮ ನಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ भजले राम नाम सुखधाम भजले राम नाम सुखधाम। ಚಿಟ್ಟೆ ಮಕ್ಳಿಗೂ ಹಾಕೊಟ್ಟು ನಾನು ತಿಂತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ದೇವರಾಜ್ಗೆ ಮಜ್ಜಿಗೆ ಅನ್ನ ಬೇಕಂತ ರೆಡಿ ಮಾಡಿದ್ದೀನಿ.
ದೇವರಾಜು ಕೂಡ ಡ್ಯೂಟಿಗೆ ಹೋಗಲಿಕ್ಕೆ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ರೆಡಿ ಆದರು. ಅಷ್ಟರಲ್ಲಿ ನಾನು ಚಿಟ್ಟೆಗೂ ಕೂಡ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ತೆ. ಅಷ್ಟರಲ್ಲಿ ದೇವರಾಜು ಮತ್ತೆ ಯಾಕೋ ಆಯ್ತಾ ಇಲ್ಲ ಅಂತ ಯೂನಿಫಾರ್ಮ್ ಬಿಚ್ಚಾಕಿ ರೆಸ್ಟ್ ಮಾಡ್ತಾಯಿದ್ದಾರೆ. ಇನ್ನೇನು ಮಾಡೋದು, ಊಟ ಎಲ್ಲ ಆಗಿತ್ತು ಪಾಪ ಮನೆ ಕಳ್ಳಿ ಅಂದ್ಬಿಟ್ಟು ನಾನು ಚಿಟ್ಟೆನ ಮನಸ್ಲಿಕ್ಕೆ ರೂಮಿಗೆ ಬಂದೆ. ಅವಳು ಬಿಸಿ ಬಿಸಿ ಸ್ನಾನ ಮಾಡಿಸಿದಲ್ವ, ಒಂದು 10 ನಿಮಿಷಕ್ಕೆ ನಿದ್ದೆ ಮಾಡಿಬಿಟ್ಲು. ಅದಕ್ಕೆ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಒಂದು 4 ಗಂಟೆ ಹಂಗೆ ಅಮ್ಮನ ಮನೆ ಹತ್ರ ಹೋದೆ. ಅಲ್ಲಿ ಚೌಕಾಬಾರ ಆಡ್ತೀವಿ ಸಂಜೆ ಹೊತ್ತು. ಬೋರಿ ಅಜ್ಜಿ ಫೋನ್ ಮಾಡಿತ್ತು, ಬಾ ಚೌಕಾಬಾರ ಆಡೋಣ, ಬೇಜಾರಾಗ್ತಿದೆ. ಅದು ದಿನ ಸಂಜೆ ಚೌಕಾಬಾರ ಆಡ್ತೀವಿ ಮನೇಲಿ. ಈಗ ಒಂದು ತಿಂಗಳಿಂದ ಶುರು ಮಾಡ್ಕೊಂಡಿದ್ವಿ. ನಮ್ಮ ದೊಡ್ಡಮ್ಮನೂ ಇದ್ದರು, ಅವರು ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ, ವಿಜಯಮ್ಮ. ಅವರಂತೂ ಡೈಲಿ ಸಂಜೆ ಅವರು ಅಜ್ಜಿ ಮತ್ತು ಸಿಂಚು ಇಲ್ಲ ಪ್ರೀತಿ ನಾನು ಹಿಂಗೆಲ್ಲ ಆಟಾಡ್ತೀವಿ. ಚೆನ್ನಾಗಿರುತ್ತೆ ಕಾಯಿ ಕಟ್ಕೊಂಡು ಆಟಾಡೋದಕ್ಕೆ. ಅದಾದಮೇಲೆ ಸಡನ್ನಾಗಿ ಮಳೆ ಬರೋ ಥರ ಆಗ್ಬಿಡ್ತು. ಬಟ್ಟೆ ಬೇರೆ ಒಣಗಾಕಿದ್ದೆ ಅಲ್ವಾ, ತೊಗೊಂಡು ಬರೋಣ, ಇನ್ನು ಬಟ್ಟೆ ಮಳೇಲಿ ಒದ್ದೆ ಆದರೆ ಇನ್ನು ನಾಳೆನೂ ಒಣಗಿಸ್ಬೇಕು ಅಂದ್ಬಿಟ್ಟು ಒಂದೇ ಉಸಿರಿಗೆ ಅರ್ಧ ಆಟಾಡಿ ಓಡಿ ಬಂದೆ. ನೋಡಿ 3:15ಗೆ ಈ ರೀತಿ ವೆದರ್ ಆಗಿದೆ ನಮ್ಮೂರಲ್ಲಿ. ಬಟ್ಟೆ ಎಲ್ಲ ಎತ್ತಿದಾದ್ಮೇಲೆ ಮತ್ತೆ ಇದ್ದಕ್ಕಿದ್ದಂಗೆ ಒಂಚೂರು ಬಿಸಿಲು ಬಂತು. ಇನ್ನು ನಾವು ಸಂಜೆ 5:30ಇಂದ 6:30ವರೆಗೂ ನಾನು ನಮ್ಮ ಅತ್ತಿಗೆ ಇಬ್ಬರು ಶಟಲ್ ಕಾಕ್ನ ಆಟಾಡ್ತೀವಿ. ಈಗ ಒಂದು ವಾರದಿಂದ ಗಾಳಿ ಗೀಳಿ ಏನು ಬೀಸಲ್ಲ, ಆಟಾಡಲಿಕ್ಕೆ ಆರಾಮಾಗಿದೆ. ನಾನು ನಮ್ಮ ಅತ್ತಿಗೆ ಇಬ್ಬರು ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಆಟಾಡ್ತಾ ಇದ್ದೀವಿ ಈಗ ಒಂದು ವಾರದಿಂದ. ನೋಡೋಣ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ಯಾಕೆಂದರೆ ನಾನು ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿತ್ತಿಲ್ಲ. ಮನೇಲಿ ಥ್ರೆಡ್ಮಿಲ್ ಇದ್ರೂ ಥ್ರೆಡ್ಮಿಲ್ನೂ ಸಹ ನಾನು ಆಡ್ತಿದ್ದಿಲ್ಲ. ಹಾಗಾಗಿ ಬರೀ ಬ್ಯಾಲೆನ್ಸ್ಡ್ ಫುಡ್ ಮಾತ್ರ ತೊಗೋತಾ ಇದ್ದೆ. ಈಗ ಈ ಥರ ಸೆಟಲ್ ಕಾಕ್ ಆಡೋದ್ರಿಂದ ಇದರಿಂದ ನನಗೆ ಏನಾದ್ರು ಬೆನಿಫಿಟ್ ಆಗ್ಬೋದು ಅಂತ ನೋಡೋಣ, ಮುಂದಿನ ದಿನದಲ್ಲಿ ತಿಳಿಸ್ತೀನಿ ನಿಮಗೆ. ಅದಾದಮೇಲೆ ಮನೆಗೆ ಬಂದೆ. ದೇವರಾಜು ಅಷ್ಟೇ ತನಕನೂ ಎದ್ದಿರಲಿಲ್ಲ, 6:30 ಗಂಟೆನೂ ಮನಗಿದ್ರು. ಪಾಪ ನಾನು ಸುಮ್ಮನಾಗಿದ್ದೆ, ಎಳಿಸಿರಲಿಲ್ಲ. ಹೊಟ್ಟೆ ಹಸು ಅಂತಿದ್ರು. ಅದಕ್ಕೆ ಒಂದು ಆಮ್ಲೆಟ್ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಸೋಪ್ ತಗ್ಸೋಣ, ಅಮ್ಮನ ಮನೆ ಕರ್ಕೊಂಡೋಗಿ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಒಂದು ಚೀಟ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ಅವ್ರಿಗೆ ಆಮ್ಲೆಟ್ ಹಾಕಿ ಕೊಟ್ಬಿಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಟ್ರೆ ಕುಡಿದ್ಬಿಟ್ಟು ಅಮ್ಮನ ಮನೆಗೆ ಹೋಗಿ ಕಣ್ಣಿನ ಕಂಠ ಅಂತಾರೆ ನಮ್ಮ ಕಡೆ, ಅದನ್ನು ತೆಗೆಸ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಏನದು ಹೂಕೋಸು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ನಿಮಗೂ ಇಷ್ಟ ಆಗುತ್ತಾ? ಸಿಂಚು ಎಷ್ಟು ಸಣ್ಣದಾಗಿ ಬಿಡಿಸಿದ್ಲು ಅಂದರೆ ನೀಟಾಗಿ ಸಖತ್ತು ಹುಳ ಇತ್ತು ಹೂಕೋಸಲ್ಲಿ. ಅಷ್ಟು ನೀರಲ್ಲೆಲ್ಲ ಹಾಕಿ ಬಿಸಿನೀರೆಲ್ಲ ಹಾಕಿ ತೊಳೆದಿಟ್ಟಿದ್ಲು, ನೆನೆ ಹಾಕ್ಬಿಟ್ಟು ನೀರಿಗೆ. ಅದ್ರ ಪಲ್ಯ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಬಿಟ್ಟು 1-2 ಈರುಳ್ಳಿ ಹೆಚ್ಚಿರೋದು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಟೊಮೆಟೊ ಎಲ್ಲನೂ ಹಾಕಿ ಹೆಚ್ಚಿಟ್ಟಿರೋವಂಥ ತರಕಾರಿನ ಹಾಕಿಬಿಟ್ಟು ಚೆನ್ನಾಗಿ ನೀರು ಬಿಟ್ಟು ಸುಂಡೋವರೆಗೂ ಫ್ರೈ ಮಾಡಿ, ಖಾರದ ಪುಡಿ, ಸಾಂಬಾರು ಪುಡಿ, ಹುಳಿ ಸಾರು ಪುಡಿ ಇವೆಲ್ಲನ ಹಾಕಿಬಿಟ್ಟು ಒಂಚೂರು ನೀರು ಹಾಕಿ ಸಾಂಬಾರು ಸೊಪ್ಪು ಹಾಕಿ ಫ್ರೈ ಮಾಡಿದ್ರೆ ಚಪಾತಿ ಜೊತೆಗೆ ಹೂಕೋಸು ಆಲೂಗೆಡ್ಡೆ ಫ್ರೈ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಅಂದರೆ ತುಂಬ ತಿಕ್ಕ ಗ್ರೇವಿ ಅಲ್ಲ, ಡ್ರೈ ಥರನೇ ಅಂತಲೇ ಹೇಳ್ಬೋದು. ಹಾಗೆ ಆಲೂಗೆಡ್ಡೆ ಮತ್ತು ಹೂಕೋಸನ್ನ ಇಷ್ಟು ನೀಟಾಗಿ ಹೆಚ್ಚಿಟ್ಟಿದ್ಲು ಅಂದರೆ ನಮ್ಮ ಸಿಂಚು ನಿಜವಾಗ್ಲೂ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾಳೆ. ಏನಾದರೂ ಒಂದು ಕೆಲಸ ಹಿಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅವಳು ಮಾಡೋ ಕೆಲಸ ಎಲ್ಲ ನೋಡಲಿಕ್ಕೆ. ಏನಂತಂದರೆ ದೇವರಾಜು ಫ್ರೆಂಡ್ ಇರೋದ್ರಲ್ಲ, ಈಗ ಒಂದು ವಾರದಿಂದ ಸ್ವಲ್ಪ ಅವ್ರಿಗೆ ಯಾಕೋ ಒಂಥರ ಸುಸ್ತು ಸಂಕಟ ಈ ಥರನೇ ಆಗ್ತಾನೆ ಇದೆ. ಅದಕ್ಕೆ ಅಮ್ಮ ಸೋಕು ತೆಗೆದು ಇಲ್ಲಿ ನಮ್ಮ ಮನೆ ಹತ್ರ ಮಾರಮ್ಮ ಇದ್ದಾರಲ್ಲ, ಮಾರಮ್ಮ ದೇವ್ರನ್ನ ಇಟ್ಕೊಂಡು ಇಲ್ಲಿ ಚೀಟ್ ಹಾಕ್ತಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಹಂಗಾಗಿ ಇದೆಲ್ಲ ನಂಬಿಕೆ ಅಲ್ವ ಹಿಂದಿನಿಂದ. ಹಂಗಾಗಿ ನಾವು ಇದನ್ನೆಲ್ಲ ಮಾಡ್ತೀವಿ ಆಯಿತಾ, ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು. ಈ ಸೋಕು ಗೀಕು ಆಗಿದೆ ಅಂದಾಗ ಈ ಥರ ಮಾಡ್ತೀವಿ ನಾವು. ಹಂಗಾಗಿ ಮಾರಮ್ಮನ ಚೀಟ್ ಅಂತ ಹಾಕ್ಕೊಟ್ರು. ತುಂಬ ಚೆನ್ನಾಗಿ ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ನಂಬಿಕೆ. ಹಾಗೆ ಚೀಟ್ ಹಾಕ್ಸಿ ಸೋಕೆಲ್ಲ ತೆಗ್ದಾಯ್ತಲ್ವ. ಹಾಗೆಯೇ ಇವತ್ತು ಜಾಗ ಬದಲಾಯಿಸಿ ಮನೆ ಕೊಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಅಲ್ಲಿಂದ ಬಂದಮೇಲೆ ಪಾತ್ರೆ ಎಲ್ಲ ತುಂಬ ಇತ್ತು, ಅಡುಗೆ ಮಾಡಿದ್ದು ಊಟ ಎಲ್ಲ ಆಗಿತ್ತಲ್ಲ, ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಆರಾಮಾಗಿ ಬ್ಲೌಸ್ ಹೊಲ್ಕೊಂಡು ಕೂತ್ಕೊಬೋದು ಅಂದ್ಬಿಟ್ಟು ಮೊದಲಿಗೆ ಪಾತ್ರೆ ತೊಳೆಯೋದಕ್ಕೆ ಬಂದುಬಿಟ್ಟೆ. ಪಾತ್ರೆ ಎಲ್ಲ ತೊಳೆದಿಟ್ಟರೆ ಬೆಳಗ್ಗೆ ಆರಾಮಾಗಿ ಎದ್ದೇಳ್ಬೋದು. ಸ್ವಲ್ಪ ಸೆಟಲ್ ಕಕ್ಕೆಲ್ಲ ಆಟ ಆಡ್ಕೊಂಡು ಬಂದರೆ ಅಡುಗೆ ಮನೆ ಕ್ಲೀನ್ ಇದ್ರೆ ಒಂಥರ ಫ್ರೀ ಮೈಂಡ್ ಆಗುತ್ತೆ. ಹಾಗಾಗಿ ಅಡುಗೆ ಮನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ನಾನು ಇನ್ನು ಬ್ಲೌಸ್ ಹೊಲಿಯೋದಕ್ಕೆ ಹೋಗಿ ಕೂತ್ಕೊಬೇಕು.
ಡೈಲಿ ಮನಿಕೊಳ್ಳೋ ಜಾಗದಲ್ಲಿ ಮನಿಕೋಬೇಡಿ ಅಂತ ಹೇಳಿಯಾರ, ಹಂಗಾಗಿ ಹಾಲಲ್ಲಿ ಸೆಟ್ಲಾಗಿದ್ದೀವಿ ಇವತ್ತು. ಫ್ರೆಂಡ್ಸ್ ನೋಡಿದ್ರಲ್ಲ ಫುಲ್ ಡೇ ಬ್ಲಾಗು ಹೇಗಿತ್ತು ಅಂತ. ಮಕ್ಕಳ ಜೊತೆ ದೇವರಾಜ ಜೊತೆ ಅವರು ಬೇರೆ ಹುಷಾರು ತಪ್ಪಿ ಡ್ಯೂಟಿಗೆ ಹೋಗೋದು ಬಿಟ್ಟರು, ಅಂದರೆ ಡ್ಯೂಟಿಗೆ ರಜಾ ಹಾಕ್ಬಿಟ್ರು. ಅವರಿಗೆ ತಾಯ್ತೆಲ್ಲ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಮಾರಮ್ಮನ ದೇವಸ್ಥಾನದ್ದು ಮಾರಿ ಅಮ್ಮನ ಇಟ್ಟಿ ಪೂಜೆ ಮಾಡ್ತಾರೆ ಅಮ್ಮನ ದೇವಸ್ಥಾನದಲ್ಲೇ. ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ದೃಷ್ಟಿ ಮತ್ತು ಸೋಪು ಗೀಪು ಆಗಿದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ. ಹಾಗಾಗಿ ತುಂಬಾ ಸುಸ್ತ್ಕೊಂಡ್ಬಿಟ್ಟಿದ್ರು. ಮುತ್ತಲ್ಲಿ ಗೊತ್ತಾಗ್ಬಿಡುತ್ತೆ, ಸಣ್ಣದಾಗಿ ಆಗ್ಬಿಡುತ್ತೆ ಸೋಪು. ಈ ರಾವು ಅಂತಾರಲ್ಲ ಹಳ್ಳಿ ಕಡೆ, ಆ ಥರ ಆದರೆ ಅದಕ್ಕೆ ಅಮ್ಮನೂ ಅಜ್ಜಿ ನೋಡಿ ಹಂಗೆ ಅಂತಲ್ಲ, ಅದಕ್ಕೆ ತಾಯ್ತನೂ ಹಾಕ್ಸಿ ಸೋಪು ತೆಗ್ಸಿ. ಅಂದರೆ ಅವ್ರ ಫ್ರೆಂಡ್ಸ್ ಇರೋದ್ರಲ್ಲ ಅವತ್ತಿಗೆ ಸ್ವಲ್ಪ ಸುಸ್ತು ಅವ್ರಿಗೆ. ಇವಾಗ ಒಂಚೂರು ಪರವಾಗಿಲ್ಲ ಅಂತಿದ್ದಾರೆ. ಹಾಗೆ ಇವತ್ತಿನ ವ್ಲಾಗ್ ಹೀಗೆ ಸಾಕ್ತು. ಮಕ್ಕಳ ಜೊತೆ ದೇವರಾಜ ಜೊತೆ ನನ್ನ ರುಟೀನ ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಈಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಬ್ಲಾಗ್ನ ನೀವು ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.